ವಡಗಾವಿಯ ಕನ್ನಡ ಭವನ ಹಾಳು ಬಿದ್ದಿದೆ. ಅದನ್ನ ನಿರ್ವಹಣೆ ಮಾಡುವಲ್ಲಿ ಪಾಲಿಕೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆ ತರಾಟೆಗೆ ತೆಗೆದುಕೊಂಡರು. ಗುರುವಾರ ಬೆಳಗಾವಿ ಮಹಾನಗರ ಪಾಲಿಕೆಯ ಕೌನ್ಸಿಲ್ ಸಭಾಂಗಣದಲ್ಲಿ ಪಾಲಿಕೆ ಅಧಿಕಾರಿಗಳ ಸಭೆಯಲ್ಲಿ ಮಾತನಾಡಿದ ಅವರು, ಕನ್ನಡ ಭವನ ಸಾಕಷ್ಟು ಸಮಸ್ಯೆ ಇದೆ. ಕೂಡಲೇ ಪಾಲಿಕೆ ಆಯುಕ್ತರು ಅದನ್ನ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅಲ್ಲಿ ಯಾವುದೇ ಕನ್ನಡ ಕಾರ್ಯಕ್ರಮ ನಡೆಯುತ್ತಿಲ್ಲ, ಎಲ್ಲವೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ನಿರ್ವಹಣೆಗೆ ಕೊಡಿ, ಇಲ್ಲದಿದ್ರೆ ಜವಾಬ್ದಾರಿಯಿಂದ ಪಾಲಿಕೆಯವರು ನಿರ್ವಹಣೆ ಮಾಡಿ ಎಂದು ತಾಕೀತು ಮಾಡಿದ್ರು. ಆಮೇಲೆ ನೂರಾರು ಸಮಸ್ಯೆಗಳಿದೆ. ಬಟ್ ನಮ್ದು ಏನಂದ್ರೆ ಪ್ರಾಧಿಕಾರ ನಮ್ಮ ಎಲ್ಲ ಸಮಸ್ಯೆ ಕೂತ್ಕೊಳ್ಳಕ್ ಆಗಲ್ಲ. ಅದನ್ನು ಗಡಿ ಭವನ ಒಂದು ಅನಾಥವಾಗಿ ಬಿದ್ದಿದೆ. ಪಾಯಿಂಟ್ ನಂಬರ್ 1. 2, ಅದನ್ನು ಜೀವಂತಗೊಳಿಸಲಿಕ್ಕೆ ಸಾಧ್ಯ ಆಗ್ತದೋ? ಯಾಕಂದ್ರೆ ಬೆಳಿಗ್ಗೆ ಕನ್ನಡಪರ ಹೋರಾಟಗಾರರು ಕೇಳ್ತಾರೆ, ನಮಗೆ ಚಟುವಟಿಕೆಗಳಿಗೆ ಒಂದು ಹಾಲು ಕೊಡಿ, ಕೊಡ್ಲಿಕ್ಕೆ ಆಗತ್ತೋ? ಇಲ್ಲ, ಅದು ಏನು ಇಲ್ಲಿ ಜನ ಬರಲ್ಲ, ಅದು ಮೂಲೆ ಅಂದ್ರೆ ಅದರ ಬಗ್ಗೆ ಒಂದು ತೀರ್ಮಾನ ಮಾನ್ಯ ಆಯುಕ್ತರ ನೇತೃತ್ವದಲ್ಲಿ ತೆಗೆದುಕೊಂಡು ಅದನ್ನೊಂದು ಸರ್ಕಾರಿ ಕಚೇರಿಯಾಗಿ ಕನ್ವರ್ಟ್ ಮಾಡಿ. ಸರ್, ಇದು ಬೇಡ ಅಂದ್ರೆ ಕೊಟ್ರೆ ಸಂಸ್ಕೃತಿ ಇಲಾಖೆ ಮೇಂಟೈನ್ ಮಾಡಬೇಕು, ಬೇಡ ಅಂತ ಕೊಟ್ಬಿಡ್ರಿ. ಈಗ ಏನ್ ಶಾಲೆಗಳಿಗೆ ಏನಾಗಿದೆ ಗೊತ್ತಾ ನಿಮಗೆ? ನಾ ಬೆಳಿಗ್ಗೆ ಹೇಳಿದೆ, ಈಗ ಹೇಳಲ್ಲ. ಕನ್ನಡ ಶಾಲೆಗಳಿಗೆ ಮಕ್ಕಳು ಬರಲ್ಲ ಅಂತ ಶಾಲೆ ಮುಚ್ಚುತ್ತಾರೆ. ಇವತ್ತು 7,000 ಶಾಲೆಗಳು ಕರ್ನಾಟಕದಲ್ಲಿ 10ಕ್ಕಿಂತ ಕಡಿಮೆ ಇದ್ದಾರೆ ಜನ. 17,800 ಶಾಲೆಗಳಿಗೆ ಖಾತಾ ಪತ್ರವೇ ಇಲ್ಲ. 100 ವರ್ಷದಿಂದ ನಡೀತಾ ಇದೆ ಶಾಲೆ, ಆದ್ರೆ ಖಾತಾ ಪತ್ರ ಇನ್ನೂ ಮಾಡಿಲ್ಲ. ಆಯ್ತು, ಚರಿತ್ರೆಯಲ್ಲಿ ಏನೋ ಘಟಿಸಿ ಹೋಯ್ತು. ಈಗ ಏನಾಗಿದೆ, ಮಕ್ಕಳ ಸಂಖ್ಯೆ ಕಡಿಮೆ ಆಗಿದೆ. ಆ ಜಾಗ ಕೊಟ್ಟವನು ಮೊಮ್ಮಗ ಇದ್ದಾನಲ್ಲ, ಜಾಗ ಕೊಟ್ಟವ ಊರ್ನವ, ಮಕ್ಕಳು ಓದ್ರಪ್ಪ ಅಂತ 10 ಎಕರೆ ಜಾಗ ಕೊಟ್ಟು ಬಿಟ್ಟಿದ್ದಾನೆ ಪುಣ್ಯಾತ್ಮ. ಅವ್ನ ಮೊಮ್ಮಗ ಸ್ವಿಟ್ಜರ್ಲ್ಯಾಂಡ್ ಅಲ್ಲೇ ಎಲ್ಲ ಇದ್ದಾನೆ. ಅವ್ ಬಂದಾನೆ, ಅಜ್ಜ ಕೊಟ್ಟಿದ್ ಖರೆ, ಮಕ್ಕಳೇ ಇಲ್ಲ, ಮುಚ್ಚಿ ಹೋಗ್ತಾ ಇದೆಯಲ್ಲ, ಇದನ್ನ ವಾಪಸ್ ಕೊಡಿ ಅಂತ ಹೇಳಿ ವಾಪಸ್ ಕೊಟ್ಟು ಖಾಸಗಿ ಕೋಟ್ಯಂತರ ರೂಪಾಯಿ ಮಾರಿ ಹೊರಟು ಹೋಗ್ತಾರೆ. ನನ್ನ ಮಕ್ಕಳನ್ನು ತರುವ ಶಕ್ತಿ ಇಲ್ಲ ಮೇಡಮ್ ನಮಗೆ. ಮಕ್ಕಳ ಸಂಖ್ಯೆನೇ ಕಡಿಮೆ ಆಗ್ತಾ ಇದೆ. ಫರ್ಟಿಲಿಟಿ ರೇಟ್ ಇಸ್ ಗೋಯಿಂಗ್ ಡೌನ್. ಅದರಲ್ಲಿ 70-80ರ ದಶಕದಲ್ಲಿ ನಾವು ಕಟ್ಟಿದಷ್ಟು ಶಾಲೆಗಳಿಗೆ ಕಟ್ಟಕ್ಕಾಗಲ್ಲ. ನೀವೇ ಓದಿದ್ದು ಹೇಳಲ್ಲ. ಪಾಲಿಕೆ ಆಯುಕ್ತೆ ಶುಭಾವಿ ಮಾತನಾಡಿ, ವಡಗಾವಿಯ ಕನ್ನಡ ಭವನದಲ್ಲಿ 1 ವಾರದಲ್ಲಿ ಕಾರ್ಯನಿರ್ವಹಿಸುವಂತೆ ಮಾಡಲಾಗುವುದು. ಅಲ್ಲದೆ ಇಲ್ಲಿ ಸಾರ್ವಜನಿಕ ಗ್ರಂಥಾಲಯ ಮಾಡಿದ್ರೆ ನಿತ್ಯ ಕಾರ್ಯಚಟುವಟಿಕೆಯಿಂದ ಕೂಡಿರುತ್ತದೆ ಎಂದರು. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆ ಮಾತನಾಡಿ, ಉದ್ಯಮ ಭಾಗದಲ್ಲಿರುವ ವೆಗಾ ಹೆಲ್ಮೆಟ್ ಕಂಪನಿ ಎಷ್ಟು ಜನ ಕನ್ನಡಿಗರಿಗೆ ಉದ್ಯೋಗ ಕೊಟ್ಟಿದ್ದಾರೆ. 4-5 ದೂರುಗಳು ನಮಗೆ ಬಂದಿದ್ದವು. ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಕೊಡುವ ಆದ್ಯತೆ ಕೊಡಬೇಕು ಎಂದು ತಾಕೀತು ಮಾಡಿದ್ರು. ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ 878 ಜನ ಸಿಬ್ಬಂದಿಗಳಿಗೆ ಕನ್ನಡವೇ ಬರುವುದಿಲ್ಲ. ಅವರಿಗೆ ಉದ್ಯೋಗ ಕೊಡಿ, ಆದರೆ ಅವರೊಂದಿಗೆ ಕನ್ನಡದಲ್ಲಿಯೇ ಮಾತನಾಡಿ. ನೀವು ಮರಾಠಿ ಭಾಷೆಯಲ್ಲಿ ಮಾತನಾಡಿದರೆ ಅವರಿಗೆ ಕನ್ನಡ ಬರಲು ಹೇಗೆ ಸಾಧ್ಯ ಎಂದು ಪ್ರಶ್ನಿಸಿದ್ರು. ಸಂತೋಷ್ ಹಾನ್ಕಲ್, TS ಗನಿರಾಮ್, ದ್ರಾಕ್ಷಾಯಿನಿ ಹುಡೇದ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಪನಿರ್ದೇಶಕಿ ವಿದ್ಯಾವತಿ ಭಜಂತ್ರಿ, ಅಶೋಕ್ ಚಂದ್ರಗಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ರಾಜಶೇಖರ್ ಹಿರೇಮಠ್, KMM ಕನ್ನಡ ನ್ಯೂಸ್, ಬೆಳಗಾವಿ.